ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ವಿಯಾಂಚಿ ಅವರ ಮನೆಗೆ ಬಂದಿದ್ದೀನಿ. ಯಾರ್ಯಾರು ಬಂದಿದ್ದೀವಿ ಅಂದರೆ ಹೇಳ್ತೀನಿ. ಶುಶಿಕಾ ಮತ್ತು ಪಿಂಕಿ ಮತ್ತು ನಾನು ಬಂದಿದ್ದೀವಿ. ಹೋಗೋಣ ಮನೆಗೆ ಹೋಗೋಣ. ಮತ್ತೆ ಎಲ್ಲಿ ಕರ್ಕೊರಿ ಮಕ್ಕಳನ್ನ ಬಾರಿ ಬರುತ್ತೆ ಜಾಸ್ತಿ ಬನ್ನಿ ಗೈಸ್, ನಾನು ತೋರಿಸ್ತೀನಿ. ಯಾವ್ದು ಅವ್ರ ಮನೆ? ಬನ್ನಿ ಗಾಯ್ಸ್, ನಾವು ತೋರಿಸ್ತೀನಿ ಹೆಂಗಿದೆ ಅಂತ ಮನೆ. ಅಲ್ಲಿ ಅವ್ರ ಮನೆ ಅವ್ರು ಮಲ್ಕೊಂತಾರಲ್ಲ ಆ ಸೀತಲ್ಲಿ ವ್ಯಾಂಚಿದು ಅವ್ರಪ್ಪ ಮುದ್ದು ಮಾಡ್ತಿದ್ದ ವ್ಯಾಂಚಿನ ಆ ಫೋಟೋ ಇಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಹೌದಾ? ಬೆಲ್ ಒತ್ತಿದ್ದೀರಾ? ಹ್ಞೂ ಒತ್ತಿದ್ದೀರಿ. ಓಪನ್ ಮಾಡ್ತೀನಿ. ಬೇಜಾರಾಗುತ್ತೆ. ಆಗಲ್ಲಪ್ಪ, ಆಗಲ್ಲ. ಅಪ್ಪ ಅಂತಳು ಯಾರದು ಯುಕ್ತ ಮಾತಾಡ್ಸು. ಯಾರು ಅವರು? ಅವ್ರು ಯಾರು? ಯಾಕೆ ನಾಚ್ಕೋತಾ ಇದ್ದಿ? ಮಲ್ಕೊಂಬಿಟ್ಟವಳಂತವಳು. ಇರು ಎದೊಳ್ತಾಳೆ. ನಾನು 1 hour. ಈಗ ನಾನು ಹಿಂಗೆ ಕಲರ್ಸ್ ಹೇಳ್ತೀನಿ. ಇಲ್ಲಿರೋ ಕಲರ್ಸ್ಗಳನ್ನೆಲ್ಲ ಹೇಳ್ತೀನಿ. ಸೊ ನೀನು ಯಾವ ಕಲರ್ ಹೇಳ್ತೀನಿ ಆ ಕಲರ್ಗೆ ಹೋಗಿ ಕುತ್ಕೋಬೇಕು. ಮಾಡ್ತೀಯಾ? ಬಾ. ಗ್ರೀನ್ ಕಲರ್. ಗ್ರೀನ್ ಕುತ್ಕೋಬೇಡ ಎದಳೆ. ರೆಡ್ ಕಲರ್. ರೆಡ್. ಆರೆಂಜ್ ಕಲರ್. ಆಮೇಲೆ ಯೆಲ್ಲೋ ಕಲರ್. ಯೆಲ್ಲೋ ಕಡೆ ಯೆಲ್ಲೋ ಕಲರ್ ಕಾಣಿಸ್ತಿಲ್ವೇ? ಯೆಲ್ಲೋ ಕಲರ್ ಎಲ್ಲಿದೆ? ಯೆಲ್ಲೋ ಕಲರ್ ಯಾವ್ದು ಯುಕ್ತ? ಯೆಲ್ಲೋ ಯಾವುದು? ಯೆಲ್ಲೋ ಕಲರ್ ಯಾವುದು? ಅದು ಯೆಲ್ಲೋ ಕಲರ್. ಬ್ಲೂ ಕಲರ್. ಬ್ಲೂ. ಪರ್ಪಲ್ ಕಲರ್. ಇನ್ನೊಂದು ಗ್ರೀನ್ ಕಲರ್. ಇನ್ನೊಂದು ಗ್ರೀನ್ ಕಲರ್. ಇದು ಯಾವ ಕಲರ್? ಇದು ಟರ್ಕಿಶ್ ಬ್ಲೂ ಕಲರ್. ಎಲ್ಲ ಅವಳು ಗೊತ್ತಿಲ್ಲ ಅದು. ಅದೇ ಸೂಪರ್. ಎಲ್ಲನೂ ಹೇಳ್ಬಿಟ್ಲು. ಆಯ್ತು. ಪಿಂಕ್ ಕಲರ್. ಪಿಂಕ್. ಪಿಂಕು. ಆರೆಂಜ್. ಯಾವುದು? ಆರೆಂಜ್ ಕಲರ್ ಯಾವುದು? ಆರೆಂಜ್. ಮತ್ತೆ ಯಾಕೆ ಎಲ್ಲೆಲ್ಲ ಓಡೋಯ್ತೀಯ? ಪರ್ಪಲ್. ಬ್ಲೂ. ಪಿಂಕ್. ಯೆಲ್ಲೋ. ಗ್ರೀನ್. ಸೂಪರ್ ಯುಕ್ತ. ಎಲ್ಲ ಕ್ಲಾಪ್ ಮಾಡಿ ಯುಕ್ತನ್ಗೆ. ಟರ್ಕಿಶ್ ಬ್ಲೂ. ಸೂಪರ್. ಎಲ್ಲರೂ ಕ್ಲಾಪ್ ಮಾಡಿ. ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇದೆ ಕಿಚನ್. ತೋರ್ಸ್ ಬಾ ಕಿಚನ್ ಹೆಂಗಿದೆ. ಕಿಚನ್ ಕ್ಲೀನಾಗಿ ಇಟ್ಕೊಂಡಿದಾರಲ್ಲ ಯುಕ್ತ. ಇದೇನೋ ಅಡುಗೆ ಮಾಡಿದ್ದಾರೆ. ಏನು ಅಡುಗೆ ಮಾಡಿದ್ರು? ಏನೋ ಅಡುಗೆ ಮಾಡಬೇಕು. ಇದು ಹಿಂಗೆ ಓಪನ್ ನಮ್ಮ ಮನೇಲಿ ಇರುತ್ತಲ್ಲ ಅದೇ ಕುಕ್ಕರ್. ಅದೇನಿದು? ಅಲ್ಲೇನಿದೆ? ಇದು ಹ್ಯಾಂಡ್ ವಾಶ್ ಮಾಡ್ಬಿಡ್ಬೇಕು. ಆಮೇಲೆ ಪಾತ್ರೆ ಎಲ್ಲ ತೊಳಿಬೇಕಾ? ಏನಿರೋದು ಇದು? ಬಾಕ್ಸ್ ಏನಿದು? ಇದು ವಾಷಿಂಗ್ ಮಿಷಿನ್. ಇದು ಏನ್ ಮಾಡ್ತಾರೆ ವಾಷಿಂಗ್ ಮಿಷಿನ್ ಅಲ್ಲಿ? ಏನ್ ಮಾಡ್ತಾರೆ? ಅದೆಲ್ಲ ಬಟ್ಟೆ ಏನೋ ಪ್ರೆಸ್ ಮಾಡ್ತಾರೆ.
ಓಕೆ ಮತ್ತೆ ಬನ್ನಿ ಫಸ್ಟ್ ಮೊದಲು ರೂಮ್ ಫ್ರಿಡ್ಜ್ ತೋರಿಸು ಅವ್ರ ಮನೆದು ಫ್ರಿಡ್ಜ್ ಎಲ್ಲಿದೆ ಫ್ರಿಡ್ಜು ನೋಡಿ ಇದು ಅವ್ರ ಮನೆ ಫ್ರಿಡ್ಜು ಓಕೆ ಇದು ಫಸ್ಟ್ ರೂಮ್ ಕೊಟ್ಬಿಡ್ತೀನಿ ಇದೇನು ಯುಕ್ತ ಇದು ಓಯ್ ಇಲ್ಲೇನು ಮಾಡ್ತಾರೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಹೌದಾ ಟಿವಿ ಎಲ್ಲಿದೆ ಅವ್ರ ಮನೆದು ಟಿವಿನ ಹಾಂ ಆಮೇಲೆ ಇನ್ನು ಆ ಫೋಟೋ ನೋಡ್ಬಿಟ್ಟು ಅವಾಗಲೇ ಏನೋ ಅಂದಲ್ಲ ತೋರಿಸ್ತೀನಿ ಅಂತ ಅದನ್ನು ತೋರಿಸು ಅಲ್ಲಿ ವಿಯಾಂಚೂರಪ್ಪ ಏನು ಮಾಡ್ತಿದ್ದಾರೆ ಅವರು ನೋಡಿ ಗೈಸ್ ಇದು ಅಕ್ಕಿಯಲ್ಲಿ ಮಾಡಿರೋದು ಒಳಗಡೆ ರೈಸಲ್ಲೇ ಆರ್ಟ್ ಮಾಡಿರೋದು ನೈಸ್ ಅಲ್ಲ ಇದು ಒಂದು ಫಸ್ಟ್ ರೂಮ್ ಅವಳು ಫಸ್ಟ್ ರೂಮ್ ತೋರಿಸ್ಬಿಡ್ತಾಳೆ ನೋಡಿ ಅವಳು ಫಸ್ಟಲ್ಲಿ ಆಟ ಸಾಮಾನುಗಳೆಲ್ಲ ನೋಡ್ಬೇಕು ಅವಳು ಕೂತ್ಕೊಂಡು ತೋರಿಸ್ತೀನಿ ತೋರಿಸಿ ಕೂತ್ಕೊಂಡು ಆಟ ಆಡಿ ತೋರಿಸ್ತೀನಿ ಓಕೆ ಇದಾನು ಅದೇನು ಅದು ABCD A for apple, B for banana, C for cat, D for dog. ದಿನ ಅದನ್ನೇ ಹೇಳ್ಕೊಡ್ತಂತ ಚೆನ್ನಾಗಿದ್ಯಾ ಕಂದಮ್ಮ ಎಲ್ಲಿಗೆ ಹೋಗ್ತು ಕಂದ ನೋಡಿ ಗೈಸ್ ಇದು ಅವ್ರ ಮನೆ ರೂಮು ಸರಿ ಬಾ ಇತ್ತಾ ಬಾ ಆಯ್ತಲ್ಲ ಇರು ಆದರ್ಸ್ತೀನಿ ಏನು ಇದೆಲ್ಲ ಏನು ಬಾರೇ ಇದು ಇದು ಕೂತ್ಕೊಂಡು ಕೂತ್ಕೊ ಹಾಂ ಆಯ್ತಾ ಏನಿದು ಅದು ಓದೋದು ಬುಕ್ಕು ಇದೇನು ಅದೇನೋ ಎತ್ತಿಡು ನಿಂಗೆ ಗೊತ್ತಿಲ್ಲ ಅದು ನಮ್ಮ ಇದೇನು ಬುಕ್ಸ್ ಈ ಸ್ಟೋರಿ ಬುಕ್ ನಿಮ್ಮ ಹತ್ರ ಇತ್ತಲ್ಲ ಅದು ಏನಿದು ಅದು ಬುಕ್ಕು ಹೆಂಗೆ ತೆಗಿಬೇಕು ಹೆಂಗೆ ತೆಗಿಬೇಕು ಹಂಗೆ ತೆಗೆದು ಬನ್ನಿ ಗಾಯ್ಸ್ ನಾನು ಬಾಲ್ಕನಿ ತೋರಿಸ್ತೀನಿ ತುಂಬ ಹೊಸ್ತಲ್ಲ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಇದು ನಡಿ ಫಾಸ್ಟಾಗಿ ಎಲ್ಲಿರೋದು ಫಸ್ಟ್ ನಾನು ಬಾಲ್ಕನಿ ತೋರಿಸಿಲ್ಲ ಬಾಲ್ಕನಿ ಅಯ್ಯೋ ಮೆಲ್ಲಿಗೆ ನೋಡಿ ಬಾಲ್ಕನಿ ಎಷ್ಟು ಚೆನ್ನಾಗೈತೆ ನನಗಂತೂ ಇಲ್ಲಿ ನೋಡಿದ್ರೆ ತಿರುಗಬೇಕು ಅನಿಸ್ತೈತಿ ನನಗಂತೂ ದೊಡ್ಡ ನಿನ್ ಬರ್ತಡೇ ಅಯ್ಯೋ ಇತ್ತಾ ನಿನ್ ಬರ್ತಡೇ ಇಲ್ಲೇ ಮಾಡಿದ್ದು ಫಸ್ಟ್ ಇಯರ್ ಬರ್ತಡೇ ಇಲ್ಲೇ ನಾವು ಮಾಡಿದ್ದು ಸೆಲೆಬ್ರೇಟ್ ಮಾಡಿದ್ದು ಹ್ಯಾಪಿ ಬರ್ಡೇ ಟು ಸ್ವಿಮ್ಮಿಂಗ್ ಪೂಲ್ ಐತಾ ಆಯ್ತು ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಿಂತಿರೋದನ್ನ ನಮ್ಮಪ್ಪ ಎತ್ಕೊಂಡು ಮುದ್ದು ಮಾಡಿಸಿ ಅಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲಾಗ ಹಾಕಿದ್ರ ನೆನಪಿಲ್ವಾ ನೆನಪಿಲ್ಲ ಆ್ಯಂಡ್ ಇದೊಂದು ರೂಮ್ ಇದೆ ಇಲ್ಲಿ ಅಣ್ಣ ಬಂದ್ಬಿಟ್ಟು ಎಡಿಟರು ಸೊ ಇಲ್ಲಿ ಎಡಿಟಿಂಗ್ ಸಿಸ್ಟಮ್ ಎಲ್ಲ ಗೊತ್ತ ಇಟ್ಕೊಂಡಿದ್ದಾರೆ ಹಸಿತೈತೆ ಏನ್ ಮಾಡಿ ತಿನ್ನಿಸ್ತೀನಿ ನಡಿ ಊಟ ಮಾಡಿಸ್ತೀನಿ ನೋಡಿ ಸೊ ಇಲ್ಲಿ ಎಲ್ಲ ಎಡಿಟಿಂಗ್ ರೂಮ್ ಮಾಡ್ತೀನಿ ಮನೇಲೆ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟುಡಿಯೋ ಟೈಪ್ ಸೊ ಅಷ್ಟೇ ಗೈಸ್ ಬನ್ನಿ ಇವಾಗ ಹೋಗೋಣ ಸೊ ಇವಾಗ ನಾನು ಜನವರಿ ಫೆಬ್ರವರಿ ಹೇಳ್ಬೇಕು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೆಪ್ಟೆಂಬರ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಬಂದೆ ಹೇಳಿ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಒಂದು ನಿಮಿಷ ಹೇಳು ಹುಡುಗಿರ ಹುಡುಗಿರು ಹುಡುಗರು ಎಲ್ಲರೂ ಹೇಳು ನೀ ಇವತ್ತೇ ಹೇಳೆ ಗೊತ್ತಿಲ್ಲ ಅಕ್ಕ ಅವಳಿಗೆ ಯಾರು ಫ್ರೆಂಡ್ಸೇ ಇಲ್ಲ ಇದರಿ ಹೇಳ್ತೀನಿ ಗಿರೀಶ ಅವಂತಿಕಾ ಭವ್ಯ
ಭವ್ಯ ಜೈಶಾ, ಮತ್ತೆ ಜೈಶ ಮತ್ತೆ ಶರಣ್. ಶರಣ್. ಅಷ್ಟೇ ಪಾಪುಗಳು ಅಲ್ಲಿ ಕೂತಿದ್ದ ಬಾಲಕರು ಅವುಗಳು ಪಾಪು ಹಿಂಗೆ ಎತ್ಕೊಂಡು ಬಂದ. ಅವ್ರ ಮನೆಯಲ್ಲಿ ಮಗುನ ಮಲಗಿಸ್ಬಿಟ್ಟು ಬಂದಿದ್ದಾರೆ ತೊಟ್ಲಲ್ಲಿ. ಹಾಲಲ್ಲಿ ಬಂದ್ಬಿಟ್ಟು ಈ ಥರ ಟಿ ವಿಲಿ ಹಾಕೊಂಡು ನೋಡಿ. ಸಲ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗೈತೆ ನೋಡಿ ಪಿಂಕಿ. ಎದ್ಲು ಹಾಂ ಎದ್ಲಾ ಬತ್ತಾವಳೆ ಏನ್ಶಿ ಎದ್ಲು ನೋಡೋದು. ಇದು 3 BHK ಮನೆ. ಸೊ ಇದೊಂದು ರೂಮ್ ಅವ್ರದ್ದು. ಸೊ ಅವ್ರ ರೂಮ್ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಮಗು ಮಲ್ಕೊಳ್ಳೋದು, ಮಗು ಐಟಮ್ಸ್ಗಳನ್ನೆಲ್ಲ ಇದೇ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅವ್ರು ತುಂಬ ಕ್ಲೀನ್. ಎದ್ಲ ವಿಯಾನ್ಶಿ? ಹಾಯ್ ವಿಯಾನ್ಶಿ. ಪುಟ್ಕೆ ಜಾಗೃನಿರ ಬಲಗೆಜ್ಜಿ. ಬಲಗೆಜ್ಜಿ ಎಲ್ಲಿಂದ ತಂದಿದ್ದಮ್ಮ? ಎಲ್ಲಿಂದ ತಂದಿದ್ದು? ಎಲ್ಲಿಂದ ತಂದಿದ್ದಮ್ಮ ಇದು? ಅವಳು ಯಾರು? ವಿಯಾನ್ಶಿ. ಅವಳು ಯಾರು? ಅವಳು ಯಾರದು? ಅವಳ ಹೆಸರೇನು? ಯುಕ್ತ ಹೇಳು ಹೆಸರೇನು? ಹೆಸರೇನು? ಯುಕ್ತ ಅಂದು. ಯುಕ್ತಕ್ಕ. ಯುಕ್ತಕ್ಕನು ಯುಕ್ತಕ್ಕ ಅನ್ನು ಅನ್ನು ಅನು ಅನು ಬಂಗಡಿ ನಗ್ತಾ ಇದ್ದಾಳೆ. ಈ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ನಗಕ್ ಬರುತ್ತಾ? ಓ ಸೋ ಯಾರಿ ವಿಯಾನ್ಶಿ ತೆಗಿಬೇಕು ಬರಲ್ಲ. ಜಾಸ್ತಿ ತೆಗೆದ್ರೆ ಬರಲ್ಲ. ಅವಳು ಹೇಳ್ತು ಕಚ್ಚುಗುಳಿ ಆಗ್ತೈತಾ? ಏ ವಿಯಾನ್ಶಿ ಮರ್ತೋಗ್ಬಿಟ್ಟಿದ್ಯಾ ನಮ್ಮನ್ನ? ಯಾರು ನಾನು? ಅತ್ತ ಅಂತಿದ್ದಲ್ಲ. ಎಲ್ಲಿ ಅತ್ತ? ಎಲ್ಲಿ ಅತ್ತ? ಯುಕ್ತ ಎಲ್ಲಿ ವಿಯಾನ್ಶಿ? ಯುಕ್ತ ಎಲ್ಲಿ? ಯುಕ್ತ ಎಲ್ಲಿ? ಕುಕ್ಕು ಕುಕ್ಕು ಎಲ್ಲಿ? ಎಲ್ಲಿ ಸನಿಯಲ್ಲಿ ನಿಮ್ಮ ಮನೆಗೆ ಬಂದಿದ್ದ ಸವ್ಯಾಂಚಿ. ಕೆಳಗೆ ಬಂದಿದ್ದೀರಾ ನೀವಿಬ್ರು? ಕಲೆಕ್ಷನ್ ಯಾರು ಇಲ್ಲೆಲ್ಲ ಸಂದಿಗೆಲ್ಲ ಜೋಡಿಸಿರೋ ಇಲ್ಲೆಲ್ಲ ಜೋಡ್ಸು ಪಿಂಕಿ. ಒಂದಿದ್ರೆ ಒಂದಿಲ್ಲ. ಇವ್ರು ತಂದಿಲ್ಲ. ನಾನು ಎರಡೇ ತೋರಿಸಿರೋದು ಅವಾಗ. ವಿಯಾನ್ಶಿ ನೀನ್ ಜೋಡ್ಸಮ್ಮ. ವಿಯಾನ್ಶಿ ತಂದು ಕೊಡಕತ್ತಾಳ ಅಷ್ಟೇ. ಸರಿ ಇಬ್ರು ಒಂದೇ ಜಾಗಕ್ಕೆ ನಿಲ್ಲಂಗಿಲ್ಲ ಆಯ್ತಾ? ಇಬ್ರು ಒಂದೇ ಹತ್ರ ನಿಲ್ಲಂಗಿಲ್ಲ. ರೆಡ್ ವೇರ್ಸಿ ರೆಡ್ ಎಲ್ಲಿದೆ? ಅಲ್ಲಿ ಅಲ್ಲಿ ಆರೆಂಜ್ ಬ್ಲೂ ಪಿಂಕ್ ಪಿಂಕ್ ವೇನ್ಸಿ ಪಿಂಕ್ ಪಿಂಕ್ ಎಲ್ಲಿ? ವೆರಿ ಗುಡ್. ನಿಂತ್ಕೋ. ಇಟ್ಕ ಬಾ. ನಿಂದ್ರು ಇಲ್ಲಿ. ನಿಂದ್ರು ಇದ್ರ ಮ್ಯಾಗ ನಿಂದ್ರು. ಪರ್ಪಲ್. ಪರ್ಪಲ್ ಹಿಂದೆ ಹಿಂದೆ ಎಲ್ಲೋ ವೇನ್ಸಿ ಎಲ್ಲೋ 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 ಚೆನ್ನಾಗಿದೆ ನಾವೇ ನೋಡಿರೋದು. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಅಣ್ಣ. ಬಾಯ್ ಅಕ್ಕ. ಓಕೆ, ಹಲೋ ಎವ್ರಿ ಒನ್. ಸೊ ಫುಲ್ ಟಯರ್ಡ್ ಆಗಿದ್ದೀವಿ ಇವತ್ತು. ಆಲ್ಮೋಸ್ಟ್ ಇವತ್ತಿನ ವ್ಲಾಗ್ ಎಲ್ಲ ನನ್ನ ಮಗಳೇ ಮಾಡಿದ್ದಾಳೆ. ಅವಳ ಫ್ರೆಂಡ್ ಮನೆ ವಿಯಾನ್ಶಿ ಕೃಷ್ಣ ಮನೆಗೆ ಹೋಗಿದ್ವಿ. ಸೊ ಅವ್ರ ಮನೆಯದ್ದು ವ್ಲಾಗ್ ಮಾಡಿದ್ಲು. ಅವಳ ಫ್ರೆಂಡ್ ಜೊತೆ ಹೇಗೆಲ್ಲ ಆಟ ಆಡ್ತಾಳೆ ಅನ್ನೋದೆಲ್ಲ ಮಾಡಿದ್ಲು. ಸೊ ಇವತ್ತೊಂದು ಪ್ರಮೋಷನ್ ಇತ್ತು, ಮುಗಿಸ್ಕೊಂಡು ಅಲ್ಲೇ ಹತ್ರ ಇದ್ದಿದ್ದರಿಂದ ಅವ್ರ ಮನೆಗೆ ಹೋದ್ವಿ. ಸೊ ಅಲ್ಲೇ ಅವಳು ತೋರಿಸಿದ್ಲು ಎಲ್ಲನೂ, ನೋಡಿದ್ರೆ ಅನಿಸುತ್ತೆ. ಆ್ಯಂಡ್ ಬನ್ನಿ ಇವಾಗ ಕಮೆಂಟ್ಸ್ ಓದೋ ಸೆಷನ್. ಕಮೆಂಟ್ಸ್ ಓದ್ತೀನಿ. ಸೊ ಇವತ್ತು ನಾನು ಇವತ್ತು ಒನ್ ದ ಸೆನ್ಸ್ ಪಾಸ್ತಾ ವೀಡಿಯೋ ಮಾಡಿದ್ನಲ್ಲ, ಸೊ ಅದಕ್ಕೆ ಬಂದಿರೋ ಕಮೆಂಟ್ಸ್ನ ಓದ್ತಾ ಇದ್ದೀನಿ. ಅನುರಾಧ, ಕುಕ್ಕಿಂಗ್ ವ್ಲಾಗ್ಸ್ ಜಾಸ್ತಿ ಮಾಡಿ ಅಕ್ಕ. ಆ್ಯಂಡ್ ನಿಮ್ಮ ಅತ್ತೆ ಅವರ ಕುಕ್ಕಿಂಗ್ನ ವೀಡಿಯೋ ಮಾಡಿ. ಶೋರ್, ನಾನು ನೆಕ್ಸ್ಟ್ ಟೈಮ್ ನಮ್ಮ ಅತ್ತೆ ಮಾಡೋದನ್ನ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಶೋರ್, ನಾನು ಅಂದ್ಕೊಂಡಿದ್ದೀನಿ ಒಂದು ವೀಕ್ ಪೂರ್ತಿ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂಥೇಳಿ, ಯಾವುದಾದ್ರೂ ಒಂದು ವೀಕಲ್ಲಿ. ಸೊ ನೋಡೋಣ, ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಗೈಸ್. ಆ್ಯಂಡ್ ನೆಕ್ಸ್ಟು ಸವಿತಾ ಜಾಧವ್ ಅವರು, ಫ್ಯೂ ವರ್ಡ್ಸ್ ಅಬೌಟ್ ವಿನಯ್ ಆ್ಯಂಡ್ ಯು ಆರ್ ದ ಮೇನ್ ರೀಸನ್ ಆಫ್ ಮ್ಯಾರೇಜ್ ಅವ್ರ ವ್ಲಾಗ್ ಒಳಗೆ ಹೇಳಿದ್ರು.
ಹೌದು, ಆ್ಯಕ್ಚುಲಿ ಏನಂದರೆ ವಿನಯ್ ಅವ್ರದ್ದು ಬೆಂಗಳೂರಲ್ಲಿ ಆಲ್ರೆಡಿ ಹುಡುಗ ಸೆಟ್ ಆಗೋಗ್ಬಿಟ್ಟಿದ್ರು ರಾಧನ್ಗೆ, ಒಪ್ಕೊಂಡಿದ್ರು ಅವರು. ವಿನಯ್ ಅವರು ತುಂಬ ದಿನದಿಂದ ಕೇಳ್ತಾಯಿದ್ರು. ಯಾವಾಗಲೂ ಹೆಂಗಾಗ್ತಿತ್ತು ಅಂದರೆ ರಾಧನ್ ಮದುವೆದು ಹೊಸಪೇಟೆಗೆ ಹೋದಾಗ ಇಲ್ಲಿಂದ ಓಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗೋರು. ಅಲ್ಲಿ ಹೋದ ತಕ್ಷಣ ಸೆಟ್ ಆಗ್ತಾ ಇರಲಿಲ್ಲ. ಇಲ್ಲಿ ಆಲ್ರೆಡಿ ಬೆಂಗಳೂರಲ್ಲಿ ಸೆಟ್ ಆಗಿಬಿಡ್ತಿಲ್ಲ, ಮತ್ತೆ ಯಾಕೆ ಅಲ್ಲಿ ಹೋಗೋದು ಅಂತ ಸುಮ್ಮನಾಗ್ಬಿಟ್ಟಿದ್ವಿ. ಆಮೇಲೆ ಆಂಟಿ ಸೈಡಿಂದ ಫೋನ್ ಬಂತು, ಈ ಥರ ಒಬ್ಬ ಹುಡುಗ ತುಂಬ ಇಷ್ಟಪಟ್ಟಿದ್ದಾನೆ, ಒಪ್ಕೋತಾನೆ. ನನಗೇನಂದರೆ ಓಕೆ ಇವ್ರು ಯಾವಾಗಲೂ ಹಂಗೆ ಮಾಡ್ತಾರೆ, ಸುಮ್ಮನೆ ಹೊಸಪೇಟೆಗೆ ಹೋಗ್ತಾರೆ, ಹೊಸಪೇಟೆಗೆ ಹೋದ್ಮೇಲೆ ಕ್ಯಾನ್ಸಲ್ ಆಗುತ್ತೆ, ಯಾವಾಗಲೂ ಹಿಂಗೆ ಮಾಡ್ತಾವ್ರೆ, ಇಲ್ಲಿ ಆಲ್ರೆಡಿ ಸೆಟ್ ಆಗಿದೆಯಲ್ಲ, ನನಗೂ ಇಂಟ್ರೆಸ್ಟ್ ಇಲ್ಲ, ಯಾಕೆ ಬಿಡು ಅಂತೇಳಿ. ಬಟ್ ಇವರು ಅದನ್ನು ಒತ್ತಾಯ ಮಾಡಿದ್ಲು, ಅಕ್ಕ ಮಾತಾಡ್ಸೋಣ ಒಂದೇ ಒಂದು ಸಲ ಅಕ್ಕ ಪ್ಲೀಸ್ ಅಕ್ಕ ಅಂತೇಳಿ. ನಾನು ಓಕೆ ಫೈನ್ ಆಯಿತು ಬಾ ಒಂದು ಸಲ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತೇಳಿ. ಆಮೇಲೆ ವಿನಯ್ ಅವ್ರು ನನಗೆ ಕಾಲ್ ಮಾಡಿದ್ರು. ಇನ್ನು ರಘುಗೆ ಹೇಳಿದ್ರೆ 100% ಅವ್ನು ಆಲ್ರೆಡಿ ಕೋಪದಲ್ಲಿದ್ದ, ಫುಲ್ಲು ಸಿಟ್ಟು ಬಂದ್ಬಿಟ್ಟಿತ್ತು ಅವನಿಗೆ. ಯಾಕಂದರೆ ಯಾವಾಗಲೂ ಬೆಂಗಳೂರಲ್ಲಿದ್ದಾಗ ಬೆಂಗಳೂರು ಕರ್ಕೊಬರ್ತಿದ್ವಿ, ಆಮೇಲೆ ಹೊಸಪೇಟೆಲಿ ಗಂಡು ಬಂದಿದೆ ಅನ್ನೋರು, ಒಂದು 2-3 ಗಂಟೆ ತೋರಿಸೋರು, ಅವ್ರು ಸೆಟ್ ಆಗಲಿಲ್ಲ ಅನ್ನೋರು. ಹಿಂಗೆ ನಡೀತಾ ಇತ್ತಲ್ಲ, ಅವ್ನಿಗೆ ಕೋಪ ಬಂದ್ಬಿಟ್ಟಿದ್ದಿಲ್ಲ, ಆಲ್ರೆಡಿ ಒಪ್ಕೊಂಡಿದ್ದಾರಲ್ಲ ಮತ್ತೆ ಯಾಕೆ ಅಂತ ಸಿಟ್ಟು ಮಾಡ್ಕೋತಾ ಇದ್ದ ಅವನು. ಆಮೇಲೆ ಇಲ್ಲ ಒಂದೇ ಒಂದು ಸಲ ತೋರಿಸ್ಬಿಡೋಣ ಬಿಡು ಅಂದ್ಬಿಟ್ಟು ನಾನೇನು ಮಾಡಿದೆ, ಓಕೆ ವಿನಯ್ಗೆ ಸರಿ ನೀವು ಬನ್ನಿ GT ಮಾಲ್ ಹತ್ರ ಬನ್ನಿ, ನಾನು ರಾಧನ್ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಸೊ ಆಮೇಲೆ ಅವ್ರನ್ನ ಮೀಟ್ ಮಾಡಿದೆ, ನಂಗೆ ಓಕೆ ಅಂತ ಅನಿಸ್ತು. ಹುಡುಗನೂ ಸ್ವಲ್ಪ ಅಂದರೆ ಇವಾಗಿನ ಟ್ರೆಂಡ್ ಆಗಿದ್ದಾರೆ, ಅಂದರೆ ಇವಾಗಿನ ಕಾಲದವ್ರ ಥರ ಇದ್ದಾರೆ. ಓಕೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ ಅಂತೇಳಿ. ಓಕೆ ಫೈನ್ ಆಯಿತು ವಿನಯ್, ನಾನು ಅದೇ ನಿಮ್ಮ ಮನೆಯವ್ರು ಫಿಕ್ಸ್ ಮಾಡಿ ನಾನು ಮನೇಲಿ ಒಪ್ಪಿಸ್ಬಿಟ್ಟು ಕರ್ಕೊಬರ್ತೀನಿ ಅಂದ್ಬಿಟ್ಟು ಆಮೇಲೆ ರಘುಗೆ ಹೇಳಿದೆ ನಾನು, ರಘು ಈ ಥರ ಒಪ್ಕೊಂಬಿಟ್ಟಿದಾರಂತೆ ಅಂದು. ಅವನು ಆಲ್ರೆಡಿ ಬೆಂಗಳೂರಲ್ಲಿ ಒಪ್ಕೊಂಡಿದ್ದಾರೆ, ಮತ್ತೆ ಯಾಕೆ ಬೇಡ ಅಂತ ಅಂದರು. ಆಮೇಲೆ ಇಲ್ಲ ಅವ್ರ ಫ್ಯಾಮಿಲಿನ ಕರೆಸ್ತಿದ್ದಾರಂತೆ, ಇವರು ಇಷ್ಟಪಟ್ಬಿಟ್ಟಿದ್ದಾರೆ, ಹೋಗ್ಲಿ ಬಿಡಿದು ಒಂದು ಸಲ ಲಾಸ್ಟ್ ಚಾನ್ಸ್ ಕೊಡು ಪ್ಲೀಸ್ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡೆ. ಆಮೇಲೆ ಸರಿ ಆಯಿತು ಹೋಗ್ರಿ ಅಂತ ಬಂದ್ಬಿಟ್ಟು ಅವ್ನು ಬರಲಿಲ್ಲ ಅವಾಗ. ಸೊ ನನ್ನ ಕಳಿಸ್ತಾ ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅವ್ರ ಮನೆಯವರು ಒಪ್ಕೊಂಡ್ರು, ಇವ್ರಿಗೂ ಇಷ್ಟ ಆಯಿತು, ಇವರು ಒಪ್ಕೊಂಡ್ರು. ಇನ್ನು ಹುಡುಗಿನೇ ಇಷ್ಟಪಟ್ಟಿದ ಮೇಲೆ ನಮಗೆ ಬೇಕಾಗಿರೋದು ಅದೇ ಅಲ್ವಾ. ಸೊ ಫೈನ್ ಆಯಿತು ಡನ್ ಅಂತ ಹೇಳ್ಬಿಟ್ಟು ರಘುಗೆ ನಾನು ಆಮೇಲೆ ಹೇಳಿದೆ, ಇಲ್ಲ ರಘು ಒಪ್ಕೊಂಡ್ರು, ಈ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಅಂತೇಳಿ. ಆಮೇಲೆ ಅವ್ರ ಮನೆ ನೋಡೋಕ್ಕೆ ಹೋಗಿ ಅವ್ರ ಮನೇಲೇ ಒಪ್ಕೊಂಡ್ವಿ. ಅಲ್ಲೇ ಅವತ್ತಿನ ದಿನವೇ ಹೂವಿನ ಶಾಸ್ತ್ರನೂ ಆಯಿತು. ಹೀಗಿದೆ ಗೈಸ್ ಅವ್ರ ಕತೆ. ಭಾವನಾ 997 ಅವರು, ಹಾಯ್ ಡಿಯರ್, ಐ ಟ್ರೈಡ್ ಕುಷ್ಕಾ, ಇಟ್ ವಾಸ್ ಸೂಪರ್, ಪ್ಲೀಸ್ ಡೂ ಕುಕಿಂಗ್ ವ್ಲಾಗ್ 6. ನನಗೆ ಏನು ಗೊತ್ತಾ, ನಾನೇನಾದರೂ ಅಡುಗೆ ಮಾಡಿದ್ರೆ ಯಾರಾದರೂ ಟ್ರೈ ಮಾಡಿದೆ ಅಂತಾರಲ್ಲ, ನಂಗೆ ಸಖತ್ ಅಂದರೆ ಸಖತ್ ಖುಷಿಯಾಗುತ್ತೆ. ಥ್ಯಾಂಕ್ ಯು ಭಾವನಾ ಅವರೇ, ನನ್ನ ರೆಸಿಪಿನ ಟ್ರೈ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶೋ ನಾನು ಇನ್ನೂ ಆದಷ್ಟು ಕುಕಿಂಗ್ ವ್ಲಾಗ್ಸು ಡಿಫ್ರೆಂಟಾಗಿರೋ ಐಟಮ್ಸ್ಗಳನ್ನ ಟ್ರೈ ಮಾಡ್ತೀನಿ. ಓಕೆನಾ, ಎಲ್ಲರೂ ಮಾಡೋವಂಥದ್ದು ಬೇಡ, ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ. ಬಿಂದು KT ಶ್ರೀನಿವಾಸ್ ಅವರು, ಹಾಯ್ ಅಕ್ಕ, ನಂಗೆ ನೀವಂದರೆ ತುಂಬ ಇಷ್ಟ, ಥ್ಯಾಂಕ್ ಯು, ನೀವು ಮಾತಾಡೋ ಸ್ಟೈಲ್ ಇಷ್ಟ ನನಗೆ, ಥ್ಯಾಂಕ್ ಯು. ವಾಟ್ಸ್ ಇನ್ ಯುವರ್ ಫೋನ್ ಮಾಡಿ ವ್ಲಾಗ್ಗೆ ವೆಯ್ಟ್ ಮಾಡ್ತಿರ್ತೀನಿ, ಮಾಡಿ ಪ್ಲೀಸ್, ಲವ್ ಯು ಅಕ್ಕ. ನೆಕ್ಸ್ಟ್ ವ್ಲಾಗಲ್ಲಿ ಕಮೆಂಟ್ಸ್ ಓದಬೇಕು ಇದ್ದರೆ ನಾನು ಕಮೆಂಟ್ಸ್ ಓದಿ ಪ್ಲೀಸ್ ಅಕ್ಕ. ಶೋರ್ ನಾನು ಓದ್ತೀನಿ. ಏನಂದ್ರಿ, ವಾಟ್ಸ್ ಇನ್ ಯುವರ್ ಫೋನ್ ಅಂತ ಕೇಳಿದ್ದೀರಲ್ವ, ಆಯಿತು, ಇದನ್ನು ನಾನು ಇನ್ಸ್ಟಾಲಿ ಸ್ಟೋರಿ ಹಾಕ್ತೀನಿ, ಆದಷ್ಟು ಬೇಗ ಹಾಕ್ತೀನಿ, ಇನ್ಸ್ಟಾಲ್ ಸ್ಟೋರಿ ಹಾಕ್ತೀನಿ. ಸೊ ನೀವು ಅದರಲ್ಲಿ ಕ್ವಶನ್ಸ್ಗಳನ್ನ ಹಾಕಿ ನಾನು ಅದನ್ನು ಯೂಟ್ಯೂಬಲ್ಲಿ ಮಾಡ್ತೀನಿ. ಓಕೆ. ಆ್ಯಂಡ್ ತುಂಬ ಜನ ಎಸ್ಟರ್ಡೇ ಐ ಟ್ರೈಡ್, ಲಿಖಿತಾ ಗೌಡ ಅವರು ಕೂಡ ಹಾಕಿದ್ದಾರೆ, ಐ ಟ್ರೈಡ್ ಕುಷ್ಕಾ, ಇಟ್ ವಾಸ್ ಸೂಪರ್ ಅಂತ. ಥ್ಯಾಂಕ್ ಯು ಸೊ ಮಚ್ ಸುಷ್ಮಿತಾ, ಗೆದ್ದುಬಿಟ್ಟೆ ಕಡೆ ನೀನು, ಗೆದ್ದುಬಿಟ್ಟೆ. ರೂಪಾ B ಅವರು, 10,000 ಸ್ಟೆಪ್ಸ್ ಕಂಟಿನ್ಯೂಸ್ ಮಾಡಬೇಕಾ, ಆರ್ ಮಾರ್ನಿಂಗ್ 3K ಈವ್ನಿಂಗ್ 3K ನೈಟ್ 4K ಟೈಪ್ ಮಾಡಿದ್ರು ಓಕೆನಾ? ಶೋರ್, ನಿಮ್ಗೆ ಹೆಂಗೆ ಬೇಕಾದರೂ ಮಾಡಿ, ಒಟ್ಟು ಒಂದು ದಿನಕ್ಕೆ 10,000 ಸ್ಟೆಪ್ಸ್ನ ಮಾಡಬೇಕು, ಒಳಗೆ ಮಾಡ್ತಾ ಇರೋದು. ಆ್ಯಂಡ್ ಈವನ್ ನಾನು ಕೂಡ ಅವಾಗ ಡಯಟ್ ಮಾಡ್ತಿದ್ದಾಗ ನಾನು ಅಷ್ಟೇ 10,000 ಸ್ಟೆಪ್ಸ್ನ ಒಂದು ದಿನಕ್ಕೆ 10,000 ಸ್ಟೆಪ್ಸ್ನ ಮಾಡ್ತಿದ್ದೆ, ಅಷ್ಟೇ ಸಾಕು ಆ್ಯಕ್ಚುಲಿ. 32 ಮಾದಕಲ್ ಪ್ರತಿಭಾ ಅವರು, ಲೆಟ್ ಯುವರ್ ನೆಕ್ಸ್ಟ್ ಟ್ರಿಪ್ ಬಿ ಇನ್ ಮಹಾರಾಷ್ಟ್ರ, ಲವ್ ಫ್ರಮ್ ಸೊಲ್ಲಾಪುರ್ ಮಹಾರಾಷ್ಟ್ರ. ವಾವ್, ಥ್ಯಾಂಕ್ ಯು ಸೋ ಮಚ್. ಮಹಾರಾಷ್ಟ್ರ, ಓ ಮೈ ಗಾಡ್, ಒಂದ್ಸಲಿನೂ ಬಂದಿಲ್ಲ, ನೋಡುವ ಫ್ಯೂಚರ್ ಡೇಸಲ್ಲಿ ಅಲ್ಲೇನಾದರೂ ಪ್ಲ್ಯಾನ್ ಮಾಡಿದ್ರೆ ಬರ್ತೀವಿ 100%. ಬಡವರ ಮನೆ ಊಟ, ಟಾಕ್ ಫ್ಯೂ ವರ್ಡ್ಸ್ ಅಬೌಟ್ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆ್ಯಂಡ್ ಭೀಮ ಜಯಂತಿಯ ಶುಭಾಶಯಗಳು. ಸೊ ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸೊ ಅವರ ಒಂದು ಕಮ್ಯುನಿಟಿನ ಉಳಿಸ್ಕೊಳ್ಳೋಕ್ಕೆ ಅವ್ರು ಎಷ್ಟೆಲ್ಲ ಹೋರಾಟ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ನೀವು ನೋಡ್ಬೋದು, ತುಂಬ ದೊಡ್ಡ ವ್ಯಕ್ತಿ, ಎಷ್ಟು ಓದ್ಕೊಂಡಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ. ಸೊ ಆ್ಯಟ್ಸ್ ಆಫ್ ಆ ಮನುಷ್ಯಂಗೆ. ಇವತ್ತು ಅವ್ರದ್ದು ಜಯಂತಿ ಕೂಡ. ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಲಾಸ್ಟ್ ಕಮೆಂಟ್ ಓದ್ತೀನಿ. ತತ್ವ ಸಂದೇಶ ಅವರು,
ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ನೀವು ಕನ್ನಡ ಭಾಷೆನ ಸರಿಯಾಗಿ ಉಚ್ಚಾರ ಮಾಡಿ. ಆ ಅಕ್ಷರನ ಆ ಅಂತ ಹೇಳೋದು ಅಥವಾ ಆ ಅಕ್ಷರನ ಆ ಅಂತ ಹೇಳೋದು ಯಾಕೆ? ಎಲ್ತಲ್ಲ ಇದು ಆ್ಯಕ್ಚುಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಕೆಲವೊಂದು ಅದನ್ನು ಮಿಸ್ಟೇಕ್ ಮಾಡ್ತೀನಿ. ಅಕ್ಕಿನ ಆಮೇಲೆ ಇದೆಲ್ಲ ಕೆಲವೊಂದು ವರ್ಡ್ಸ್ನ ನಾನು ಮಿಸ್ಟೇಕ್ ಮಾಡ್ತೀನಿ, ಬಟ್ ಚೇಂಜ್ ಮಾಡ್ಕೋತೀನಿ. ಥ್ಯಾಂಕ್ ಯು. ನಾನು ಇದನ್ನು ಓದಿಲ್ಲ ಅಂದಿದ್ರೆ ಇದು ನೋಡಿ, ನಾನು ನೆಗೆಟಿವ್ ಕಮೆಂಟ್ಸ್ನ ಓದಲ್ಲ ಅವಳು ಅಂತ ಅಂದ್ಕೊಳ್ಳೋದು ಬೇಡ. ಸೊ ಹೌದು, ನನ್ನಲ್ಲಿರೋ ಫಾಲ್ಟ್ನ ನಾನು ಒಪ್ಕೋತೀನಿ. ಓಕೆ, ಆದಷ್ಟು ನಾನು ಇದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಐ ಟ್ರೈ ಮೈ ಬೆಸ್ಟ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್. ಗುಡ್ ನೈಟ್.